ಅದೊಂದು ಬೆಟ್ಟದ ತುದಿ, ಹಿಮಾಲಯದಲ್ಲಿ ನಿರ್ಮಾಣ ಹಂತದಲ್ಲಿರುವ ದೇವಾಲಯ. ಎತ್ತರದ ವೀಕ್ಷಣಾ ಗೋಪುರದ ಕೆಳಗಡೆ ಒಂದು ಸ್ವಲ್ಪ ಕಾಯ್ದಿರಿಸಿದ ಕಬ್ಬಿಣದ ಬೆಂಚುಗಳು, 18 ಡಿಗ್ರಿ ಎಸಿಯಿಂದ ಬರುವಂತಹ ತಂಗಾಳಿ. ಆ ಗುಡ್ಡದ ಕೆಳಗಿನಿಂದ ನೋಡಿದಾಗ ಬೆಂಕಿಪೊಟ್ಟಣದಂತೆ ಅಲ್ಲಲ್ಲಿ ಚದುರಿರುವ ಕಟ್ಟಡಗಳು, ಬೆಳ್ಳಗಿನ ಹಾವಿನಂತೆ ಹರಿದಾಡುತ್ತಿರುವ ಕಣಿವೆ, ಮುಂಭಾಗದಲ್ಲಿ ಮಂಜುಗಡ್ಡೆಯಂತೆ ಕಾಣುವ ಹಿಮಾಲಯದ ಅನ್ನಪೂರ್ಣ ಶಿಖರ. ಹೌದು, ಇವೆಲ್ಲ ಕಂಡುಬರುವುದು ಸಮುದ್ರ ಮಟ್ಟಕ್ಕಿಂತ 1592 ಮೀಟರ್ ಎತ್ತರದಲ್ಲಿರುವ ಸಾರಂಗ್ಕೋಟ್ನಲ್ಲಿ. ಇದಿರುವುದು ನಮ್ಮ ನೆರೆಯ ರಾಷ್ಟ್ರ ನೇಪಾಳದ 2ನೇ ಅತಿ ದೊಡ್ಡ ನಗರ ಪೋಖರಾದಲ್ಲಿ. ಪ್ರವಾಸೋದ್ಯಮಕ್ಕೆಂದೇ ಪ್ರಸಿದ್ಧಿ ಪಡೆದಿರುವ ಪೋಖರಾ ಬೆಟ್ಟ ಗುಡ್ಡಗಳನ್ನು ಆವರಿಸಿದ ನಗರ. ಹಾಗಾಗಿ ಇಲ್ಲಿ ಸಂಜೆ 5:30 ಸುಮಾರಿಗೆ ಸೂರ್ಯ ಮಾಯವಾಗಿ ನಗರದೆಲ್ಲೆಡೆ ಕತ್ತಲಾವರಿಸುತ್ತದೆ. ಬೆಟ್ಟ ಗುಡ್ಡಗಳ ಪ್ರದೇಶಗಳಿಗೆ ಹೋಗುವುದಾದರೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಹೋಗಿ ಅಂದಿನ ಕಾರ್ಯಕ್ರಮಕ್ಕೆ ಲಗ್ಗೆ ಇಡಬೇಕು. ನಮ್ಮ ಪಯಣ ಶುರುವಾಗಿದ್ದು ಪೋಖರಾದ ಮಾಲೆಪಟ್ಟನ್ ಗೋಲ್ ಚೌಕ್ನಿಂದ. 600 ರೂಪಾಯಿ ಕೊಟ್ಟು ಬಾಡಿಗೆಗೆ ಖರೀದಿಸಿದ ಸ್ಕೂಟರ್ಗೆ 200 ರೂಪಾಯಿ ನೇಪಾಳಿ ಪೆಟ್ರೋಲ್ ಹಾಕಿ ನಾವು ಸಾರಂಗ್ಕೋಟ್ನತ್ತ ಪಯಣ ಬೆಳೆಸಿದೆವು. ತಿರುವು ಮುರುವುಗಳ ರಸ್ತೆ, ಇಕ್ಕೆಲಗಳಲ್ಲೂ ದೈತ್ಯಾಕಾರದ ರುದ್ರಾಕ್ಷಿ ಮರಗಳು, ಮುಖಕ್ಕೆ ಹೊಡೆಯುವ ತಂಪುಗಾಳಿ, ಆಗುಂಬೆ ಘಾಟಿಯನ್ನೇ ಹತ್ತಿದ ಅನುಭವ. ಅಲ್ಲಲ್ಲಿ ರಸ್ತೆಗಳಲ್ಲಿ ಗುಂಡಿಗಳಿದ್ದರೆ ಇನ್ನೊಂದೆಡೆ ಸರಾಗವಾದ ಕಾಂಕ್ರೀಟ್ ರಸ್ತೆಗಳು. ಆ ಬೆಟ್ಟದ ತಪ್ಪಲಿನಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲದಿದ್ರೂ ಕೂಡ ನೂರಾರು ಮನೆಗಳಿದ್ದು ಈ ಸಾರಂಗ್ಕೋಟ್ ಹಳ್ಳಿಯ ಜನಸಂಖ್ಯೆ 5,000 ಎಂಬುದು ಆಶ್ಚರ್ಯ. ತಲೆ ಮೇಲಿನಿಂದ ಹಾರಾಡುವ ಪ್ಯಾರಾಚೂಟ್, ಕೇಬಲ್ ಕಾರುಗಳನ್ನು ಹತ್ತಿರದಿಂದ ನೋಡಲಾಯಿತು. ಇನ್ನೇನು ಸಾರಂಗ್ಕೋಟ್ ತಲುಪಬೇಕು ಅನ್ನುವಷ್ಟರಲ್ಲೇ ನಮ್ಮ ನಾಲಿಗೆ ಚಡಪಡಿಸಲು ಶುರುವಾಯಿತು. ಅಲ್ಲೇ ಟೆಂಟ್ ಮಾದರಿಯಲ್ಲಿದ್ದ ಮಹಿಳಾ ವ್ಯಾಪಾರಿಗಳು ವ್ಯವಹಾರ ನಡೆಸುವ ಅಂಗಡಿಯೊಂದು ಕಂಡಿತು. ಸೀದಾ ನಮ್ಮ ಸ್ಕೂಟರ್ನಲ್ಲಿಯೇ ಅವರ ಬಳಿ ಹೋಗಿ, ಬಹಿಣಿ ಏಕ್ ಚಟ್ಪಟ್ ಆರ್ ದೋನ್ ಖಡಕ್ ಚಾ ಎಂದು ಹೇಳಿದೆವು. ಆ ಚಳಿಯ ನಡುವೆ ಹುಳಿಕಾರ ಮಿಶ್ರಿತ ಚಟ್ಪಟ್ ಹಾಗೂ ಬಿಸಿ ಬಿಸಿ ಚಹಾ ಕುಡಿದು ಬಿಲ್ ಕೊಟ್ಟಿತು 160 ನೇಪಾಳಿ ರೂಪಾಯಿ, ಅಂದರೆ ಭಾರತೀಯ 100 ರೂಪಾಯಿಗಳು.
ನಾವು ಸಾರಂಗ್ಕೋಟ್ ತಲುಪಿದಾಗ ಮಠ ಮಧ್ಯಾಹ್ನ ಸುಮಾರು 12:30. ರಸ್ತೆ ಕಾಮಗಾರಿಯಾಗುತ್ತಿರುವುದರಿಂದಾಗಿ ಸುಮಾರು 500 ಮೀಟರ್ ದೂರದಲ್ಲೇ ಗಾಡಿಯನ್ನಿಟ್ಟು 200 ಮೀಟರ್ ಮೆಟ್ಟಲುಗಳನ್ನು ಹತ್ತಬೇಕಾಯಿತು. ಈ ಮೆಟ್ಟಲುಗಳನ್ನೇರುವಾಗ ಸುಸ್ತಾಯಿತೇ ಹೊರತು ಮೈಯಿಂದ ಬೆವರಿಳಿಯಲಿಲ್ಲ. ಕಾರಣ ಅಷ್ಟೇ, ಅಲ್ಲಿಯ ಹವೆಯ ವಾತಾವರಣ. ಹೌದು, ಅಲ್ಲಿ 14 ಡಿಗ್ರಿ ತಾಪಮಾನವಿತ್ತು. ಇಲ್ಲಿ ಬರುವವರು ತಲೆಗೆ ಮಂಕಿ ಕ್ಯಾಪ್, ಕೈಗಳಿಗೆ ಗ್ಲೌಸು, ಕಾಲುಗಳಿಗೆ ಶೂಸ್ ಹಾಗೂ ದಪ್ಪನೆಯ ಜಾಕೆಟ್ ಧರಿಸಿಯೇ ಬರಬೇಕು. 200 ಮೀಟರ್ ಮೆಟ್ಟಿಲುಗಳ ಇಕ್ಕೆಲಗಳಲ್ಲಿ ವ್ಯಾಪಾರಿಗಳು ನೀರು, ಫ್ರಿಡ್ಜ್ ಮ್ಯಾಗ್ನೆಟ್, ಹವಳ, ಮುತ್ತಿನ ಸರಗಳು, ಆಂಟಿಕ್ ಮಾದರಿಯ ಟಿಬೇಟಿಯನ್ ಸಿಂಗಿಂಗ್ ಬೌಲ್ ಮಾರಾಟ ಮಾಡುತ್ತಿದ್ದರು. ಜೊತೆಗೆ ಅವುಗಳ ಬಳಕೆಯನ್ನ ಪ್ರವಾಸಿಗರಿಗೆ ತೋರಿಸಿಕೊಡುತ್ತಿದ್ದರು. ಇಷ್ಟು ದಿನ ಕೇವಲ 100 ರೂಪಾಯಿ ನೋಟಿನಲ್ಲಿ ನೋಡುತ್ತಿದ್ದ ಹಿಮಾಲಯ ಪರ್ವತವನ್ನ ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡಿದ್ದು ಮನಸ್ಸಿಗೆ ಮುದ ನೀಡಿತು.